ಶಿವರಾತ್ರಿ ಜಾಗರಣೆ ಬಲು ಜೋರು. ಶಿವಶರಣರ ಪ್ರವಚನ, ನಡು ನಡುವೆ ನಗೆಯ ಸಿಂಚನ. ಜೊತೆಗೆ ಭಕ್ತಿನಾದದ ಆಲಾಪನ. ವಿಶೇಷ ಶಿವರಾತ್ರೋತ್ಸವ ಬೃಹತ್ ಬ್ರಹ್ಮಾಂಡ ಗುರೂಜಿಯವರ ಸಾರಥ್ಯದಲ್ಲಿ. ಹರ ಹರ ಭೋಲೆ ನಮಃ ಶಿವಾಯ. ಇದೇ ಮಾರ್ಚ್ 2 ಬುಧವಾರದಂದು ಮಧ್ಯರಾತ್ರಿ 12ರಿಂದ 6ರವರೆಗೆ. ಭೂಮಿ ಮೇಲೆ ನಾವೆಲ್ಲ ಹುಟ್ಟಿರ್ತಕ್ಕಂಥದ್ದು ಏನಕ್ಕೆ ಅಂದ್ರೆ ಮುನೀಶ್ವರನ ಮುಖಾಂತರ ಅಂತ ಹೇಳ್ತೀವಿ. ಮುನಿ ಸಂಚಾರ ಮಾಡ್ತಾನೆ ಅಂತ. ಎಷ್ಟೋ ಜನಕ್ಕೆ ಮುನೀಶ್ವರ ಅಂದ್ರೆ ಈ ಕಡೆ ಗೊತ್ತೇ ಇಲ್ಲ. ಬಹಳ ಜನಕ್ಕೆ ಏನು ಅಂದ್ರೆ ಆಲದ ಮರದಲ್ಲಿ ಪೊಟ್ರೆಯಲ್ಲಿ ವಾಸವಾಗ್ತಾನೆ ಹಾವು. ಈಶ್ವರನೇ ಸ್ವತಃ ಮುನೀಶ್ವರನಾಗಿ ಹಾವಾಗಿರ್ತಾನೆ. ಇವನಿಗೆ ಯಾವ ಕಾಲಕ್ಕೂ ಹುತ್ತದಲ್ಲಿ ವಾಸವಾಗಲ್ಲ, ಮರದ ಪೊಟ್ರೆ ಒಳಗೆ ಅಂದ್ರೆ ಹಳ್ಳದ ಒಳಗೆ ವಾಸವಾಗ್ತಾನೆ. ಈ ಹಾವಿಗೆ ಯಾವ ಕಾಲಕ್ಕೂ ಪರಿಪೂರ್ಣವಾಗಿ ದೈವ ಶಕ್ತಿ ಅಲ್ಲ, ಅನಾಥ ಶಕ್ತಿ ಇರುತ್ತೆ. ಇದರಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ, ಮಂದ ಬುದ್ಧಿಯಾಗಿರ್ತಕ್ಕಂಥ ಮಕ್ಕಳಿಗೆ ಜ್ಞಾನಶಕ್ತಿ, ಗಂಡ ಹೆಂಡತಿರೋ ಅಭೇದವಾಗಿರ್ತಕ್ಕಂಥವ್ರಿಗೆ ಸರ್ವಶಕ್ತಿ, ಗಂಡ ಹೆಂಡತಿರ ಬಾಂಧವ್ಯಕ್ಕೆ ಮಕ್ಕಳೇ ಇಲ್ಲ ಅಂದವ್ರಿಗೆ ಮಕ್ಕಳ ಶಕ್ತಿ, ಎಲ್ಲವನ್ನು ಕೊಡುವ ಮುನೀಶ್ವರ. ಇವನು ಕಡಲೆಕಾಯಿ ಅಂದ್ರೆ ಎಲ್ಲಿ ಬೆಳಿತೀವಿ ಕಡಲೆಕಾಯಿ, ಆ ಕಡಲೆಕಾಯಿ ಬೆಳೆಯೋ ಜಾಗದಲ್ಲಿ ಶೇಂಗಾ ಬೀಜ ಅಂತೀವಿ. ಆ ಕಡಲೆಕಾಯಿ ಎಲ್ಲಿ ಬೆಳೆಯುತ್ತೋ ಆ ಹೊಲದಲ್ಲಿ ಅವನು ಹೋದ್ರೆ ಮಾತ್ರ ಆವತ್ತಿನ ಫಸಲು ಬಹಳ ಚೆನ್ನಾಗಿ ಬರುತ್ತೆ. ಇಲ್ಲದೆ ಇದ್ರೆ ಕಡಲೆಕಾಯಿ ಪೂರ್ತಿ ನಶಿಸಿ ಹೋಗುತ್ತೆ. ಇದು ಸತ್ಯ. ಕಲ್ಪವೃಕ್ಷ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ಕಲ್ಪವೃಕ್ಷಾಯ ಅನಂತಾಯ ಕಾಮಧೇನವೇ ಗೋವಿಂದಾಯ ಚಿಂತಾಮಣಿಯೇ ಸ್ವಹ. ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರ. ನಿಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ತೆಂಗಿನ ಮರ ಸಂತೋಷವಾಗಿರ್ಬೇಕು. ಯಾಕೆಂದ್ರೆ ಕಲ್ಪವೃಕ್ಷದಲ್ಲಿ ಸಾಕ್ಷಾತ್ ಪರಮೇಶ್ವರ, ಮುಕ್ಕಣ್ಣನಾಗಿರ್ತಕ್ಕಂಥ ಮೂರ್ಕಣ್ಣು, ಮೇಲೆ ಇರ್ತಕ್ಕಂಥ ಜುಟ್ಟು ಗಣಪತಿ, ಒಳಭಾಗದಲ್ಲಿ ಶ್ವೇತಾರ್ಕವಾಗಿರ್ತಕ್ಕಂಥದ್ದು ಪಾರ್ವತಿ, ಗಂಗೆ ಒಳಗಡೆ ಅಡಗಿದಾಳೆ ಆ ನೀರು. ಅದಕ್ಕೋಸ್ಕರ ಇದನ್ನ ಮೂಲ ಬಿಂದು ಅಂತ ಕರಿತೀವಿ. ಈ ಕಲ್ಪವೃಕ್ಷ ಯಾವ ಕಾಲಕ್ಕೂ ನಶಿಸಿ ಹೋಗಲ್ಲ ಅಂತ ಶಾಸ್ತ್ರ. ಆದರೆ ಆ ಕಲ್ಪವೃಕ್ಷ ಒಣಗಿದಾಗ ಕೊಬ್ಬರಿ ಎಣ್ಣೆ ಬರುತ್ತೆ. ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಶು ಕದಾಚರ ಅಂತಾರೆ. ಆ ಕರ್ಮಣ್ಯೇವಾಧಿಕಾರಸ್ಯ ಅಂದ್ರೆ ಯಾರೋ ಸಾಕ್ಷಾತ್ ತಿಲ ಅಂದ್ರೆ ಎಳ್ಳು. ಈ ಎಳ್ಳು ಏನಕ್ಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಜ್ಞಾಪಕ ಇದೆಯೋ ಇಲ್ವೋ, ಪ್ರತಿಯೊಬ್ಬನಿಗೂ ಮೃತ್ಯುಂಜಯ, ಮೃತ್ಯುನ ಅಕಸ್ಮಾತ್ ಬೆಡ್ ರಿಡನ್ ಆಗಿ ಹಾಸ್ಪಿಟಲ್ ಬಿದ್ದಿರ್ತಾನೆ. ಅಯ್ಯೋ ಡಾಕ್ಟ್ರು ಅಂತ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗ್ತಾನೆ ಆಂಬುಲೆನ್ಸ್ ಮುಖಾಂತರ. ಮಧ್ಯ ಸ್ಟ್ರಕ್ ಆಗೋಯ್ತು ಅಂದ್ರೆ ಅವನು ಫೋಟೋ ಒಳಗೆ ಗ್ಯಾರಂಟಿ. ಆದರೆ ಇವನ್ನ ಕಾಪಾಡೋನು ಯಾರು? ಮೃತ್ಯುಂಜಯ ಒಬ್ಬನೇ. ಅದಕ್ಕೋಸ್ಕರ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ತೇನಮ ಅಂತ ಪರಮೇಶ್ವರನ ಜ್ಞಾಪಕ ಶಕ್ತಿ ಬರುತ್ತೆ. ತಂದೆ ಆದವನು ದುರಹಂಕಾರ ಪಡ್ತಾ ಇದ್ರೆ ಹಾಸ್ಪಿಟಲಲ್ಲಿ ಯಾವ ಕಾಲಕ್ಕೂ ಬರಲ್ಲ. ಹೆಂಡತಿ ಪೂಜೆ ಮಾಡಿರ್ತಾಳಲ್ಲ, ಆ ಪುಣ್ಯದ ಫಲವೇ ಅವನ ಕಾಪಾಡತ್ತೆ ಮಾಂಗಲ್ಯ ಧಾರಣೆ. ಅದೇ ರೀತಿಯಾಗಿ ಹೆಂಡತಿ ದುರಾಂಕಾರ ಪಡ್ತಾ ಇದ್ರೆ ಗಂಡ ಪೂರ್ತಿಯಾಗಿ ದೇವ ನಮಸ್ಕಾರ ಮಾಡ್ತಾ ಇದ್ರೆ ಬನ್ರಿ ಸಾಕು ಟೈಮ್ ಆಯ್ತು, ಆ ಹೊಸ ಸೀರೆ ತಗೋಬೇಕು ಅಂತ ಹೆಂಗಸ ಕರ್ಕೊಂಡು ಹೋಗ್ತಾರೆ. ಈ ರೀತಿ ದೇವರ ಪೂಜೆಗೆ ಅಪನಿಂದನೆ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ. ಅದಕ್ಕೋಸ್ಕರ ಈ ಕರ್ಮಗಳನ್ನು ಕಳ್ಕೊಳ್ಳೋದು, ಹುಟ್ಟು ಸಾವಿನ ಮಧ್ಯದಲ್ಲಿರ್ತಕ್ಕಂಥವನು ಶನೇಶ್ವರ. ಅದಕ್ಕೆ ಶನೇಶ್ವರ ಕರ್ಮಗಳನ್ನು ಕಳಗಕ್ಕೆ, ಪಿಂಡಗಳನ್ನು ಇಡಕ್ಕೆ, ತರ್ಪಣಗಳನ್ನು ಬಿಡಕ್ಕೆ ಎಳ್ಳೇ ಮುಖ್ಯ. ಯಾವತ್ತು ಹಸುವನ್ನ ತಿಂದಿರ್ತಾನೋ ಮನುಷ್ಯ ಬರೆದಿಟ್ಕೊಳ್ಳಿ, ಜೀವನ ಪೂರ್ತಿ ಅವನಿಗೆ ಲಿವರ್ ಡಯಾಲಿಸಿಸ್ ಆಗತ್ತೆ, ಲಿವರ್ ಕೆಟ್ಟ ಹೋಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಕಣ್ಣಿಗೆ ಪರೆ ಬರುತ್ತೆ, ತಲೆನೋವುಗಳು ಜಾಸ್ತಿ ಆಗುತ್ತೆ, ನರ್ವಸ್ ಸಿಸ್ಟಮ್ ಕೆಟ್ಟ ಹೋಗುತ್ತೆ, ತಲೆ ಕೂದಲು ಉದುರುತ್ತೆ, ಹಿಮ್ಮಡಿ ನೋವು ಬರುತ್ತೆ, ಬೆನ್ನಲ್ಲಿ ಮೂಳೆಗಳು ಸವದು ಹೋಗುತ್ತೆ, ಬೋನ್ ಮ್ಯಾರೋ ಅಂತ ಒಳಭಾಗದಲ್ಲಾಗತ್ತೆ, ಚರ್ಮ ವ್ಯಾಧಿ ಬರುತ್ತೆ. ಇದು ಸತ್ಯ. ಎಷ್ಟು ಜನ ಯುವಕರು ಇದ್ದಾರೆ ಇವತ್ತಿನ ದಿವಸ, ಬಹಳ ಚೆನ್ನಾಗಿದೆ ಅಂತ ಯಾವ ನನ್ನ ಮಗನ ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗಿ ಚೆನ್ನಾಗಿ ತಿನ್ಕೊಂಡ್ಬರೋದು.
ಎಂಥ ದರಿದ್ರ ಗೊತ್ತಾ ಇದು? ಇದರಿಂದ ಖಂಡಿತವಾಗ್ಲೂ ಹಸುವನ್ನ ಯಾರ ಕಾಲಕ್ಕೂ ಚರ್ಮ ಸುಲಿದು ತಿಂದ್ರೋ ಗುರುದೋಷ ಜನ್ಮ ಜನ್ಮದಲ್ಲೂ ಬಿಟ್ಟು ಹೋಗಲ್ಲ, ಬರೆದಿಟ್ಕೊಳ್ಳಿ. ಅದಕ್ಕೋಸ್ಕರ ಅಂತ ಒಂದು ಕಾಮಧೇನು ಇವತ್ತು ಎಲ್ಲವನ್ನೂ ಯಾವ ಕಾಲಕ್ಕೂ ತನ್ನ ಮಗು ಕೂಡ ಕೆಚ್ಚಲಲ್ಲಿ ಹಾಲಿಟ್ಕೊಂಡಿರತ್ತಂತೆ, ಅದನ್ನೂ ಹೀರ್ಬಿಡ್ತಾನಂತೆ ಮನುಷ್ಯ ಅಂತ ವಿಷ ಪ್ರಾಣಿ. ಅಂಥದ್ರಲ್ಲಿ ಅದು ನಿಸ್ವಾರ್ಥಿಯಾಗಿ ಹಾಲು ಕೊಟ್ಟಾಗ ಅದು ಮೊಸರಾಗಿ, ಮೊಸರನ್ನು ಕಣಿದಾಗ ಬೆಣ್ಣೆಯಾಗಿ, ಬೆಣ್ಣೆಯಿಂದ ತುಪ್ಪ ಬಂದಾಗ ಎಷ್ಟು ಸ್ವಾರ್ಥ. ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳಿಗೆ ಜೀನ್ಸ್ ಪ್ಯಾಂಟ್ಗಳು, ಯಾವ ಕಾಲಕ್ಕೂ ಟಾಪ್ಗಳು, ಈ ಥರದ್ದು ಏನಾದರೂ ಹಾಕ್ಕೊಂಡು ಮರ್ಯಾದೆ ಇಲ್ಲದೆ ಅಗೌರವವನ್ನು ಸೂಚಿಸ್ತೀರಾ, ಖಂಡಿತವಾಗ್ಲೂ ದುರಹಂಕಾರದಿಂದ ಪ್ರತಿಯೊಬ್ಬನು ಹೋಗ್ತೀರಾ. ಯಾವತ್ತೂ ತಿಳ್ಕೊಳ್ಳಿ, ತಾಯಿಂದ್ರೆ ಮಕ್ಕಳನ್ನ ಬೆಳೆಸೋದು, ತಾಯಿಂದ್ರೆ ಹಾಳು ಮಾಡೋದು. ಅಯ್ಯೋ ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣ್ತಾಳೆ ಈ ಡ್ರೆಸ್ಸಲ್ಲಿ ಅಂತ ನೋಡ್ತೀರಾ, ಆವತ್ತಿನ ದಿವಸ ನಿಮಗೆ ಗೊತ್ತಾಗಲ್ಲ. ಏನಾದರೂ ಅನ್ಯಾಯ ಆದಾಗ, ಪರಪುರುಷನ ಕಾಮದೃಷ್ಟಿ ಅವಳ ಮೇಲೆ ಬಿದ್ದಾಗ ಆವತ್ತು ಅಳ್ತೀರಾ ನೀವು ಕೂತ್ಕೊಂಡು, ಹೌದು ನನ್ನ ಸಂಸ್ಕಾರ ಹಾಳು ಮಾಡೋದ್ರಿಂದ ಈ ರೀತಿ ಆಯಿತು ಅಂತ. ಇದು ನಿಮ್ಮ ಕರ್ಮ, ಏನು ಮಾಡೋಕ್ಕಾಗಲ್ಲ. ಗಂಡಸರು ಎಲ್ಲರೂ ಪ್ರತಿಯೊಬ್ಬರು ಪಂಚೆ ಶಲ್ಯ ಒಡನೆ ಹಾಕೋಬೇಕು, ಡೀಸೆನ್ಸಿ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಎಲ್ಲರೂ ಎಲ್ಲ ಕಾರಣಕ್ಕೂ ಎವ್ರಿ ಒನ್ ಆರ್ ಇನ್ ಟು ಕ್ಯೂ. ನಾವೆಲ್ಲ ಕ್ಯೂ ಅಲ್ಲಿ ನಿಂತಿದ್ದೀವಿ. ಯಾರು ಮೊದಲು ಯಾರು ಕೊನೆ, ಯಾರು ಅಗ್ನಿ ಮುಖಾಂತರ, ಯಾರು ನೀರು ಮುಖಾಂತರ, ಯಾರ್ಯಾರು ಯಾವ ಮುಖಾಂತರ ಅನ್ನೋದು ಗೊತ್ತಿಲ್ಲ. ಆದರೆ ಇದನ್ನು ಭಯ ಪಡಿಸೋ ಪ್ರಶ್ನೆ ಅಲ್ಲ. ಎಚ್ಚರಿಕೆಯನ್ನ, ಧರ್ಮ ಜಾಗೃತಿಯನ್ನ ನೀವು ದೇವರ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಇನ್ನು ಯಾವ ಮೇಲೂ ನಂಬಿಕೆ ಇಟ್ಕೊಂಬಿಡಿ. ಪ್ರತಿಯೊಬ್ಬನು ಟ್ರೈನ್ ಹತ್ತಬೇಕಾದ್ರೆ ಒಬ್ಬನೇ ಬರೋದು, ಟ್ರೈನ್ ಹತ್ತಿ ಇಳಿಬೇಕಾದ್ರೆ ಒಬ್ಬನೇ ಇಳಿಯೋದು. ಮಧ್ಯದಲ್ಲೇ ಈ ಸಂಬಂಧ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅಜ್ಜಿ ತಾತ ಅಂತ. ಈ ಸಮಯದಲ್ಲಿ ದಯವಿಟ್ಟು ಎಲ್ಲರಿಗೂ ಒಂದು ಜಾಗೃತಿ ಹೇಳ್ತಾ ಇದ್ದೀನಿ. ನಿಮ್ಮ ಅಜ್ಜಿ ತಾತಂದ್ರು ಯಾರಾದರೂ ಅನಾಥಾಶ್ರಮದಲ್ಲಿ ಎಲ್ಲಾದರೂ ವೃದ್ಧಾಶ್ರಮದಲ್ಲಿ ಬಿಟ್ಬಿಟ್ಟಿದ್ರೆ ದಯವಿಟ್ಟು ಕರ್ಕೊಂಡ್ಬಂದ್ಬಿಡಿ. ಇರೋ 4 ದಿವಸ ಆ ಸಂತೋಷವನ್ನ ಹಂಚ್ಕೋಬೇಕು. ಯಾಕೆಂದ್ರೆ ಯಾರೋ ಮಗ ಬಂದಿರ್ತಾನೆ, ಅವನ ಫ್ರೆಂಡ್ ಯಾವನೋ ಅಂತೆ ಕಿರಣ್, ಅವನ ಫ್ರೆಂಡ್ಗೆ ಫ್ರೆಂಡ್ ಅಂತೆ, ಅವನಿಗೆ ಹೋಗಿ ತಿಂಡಿ ಮಾಡ್ಕೊಡಕ್ಕಾಗತ್ತೆ. ಇಲ್ಲ ನನ್ನ ಮಗಳು, ಅವಳ ಮಗಳು ಕ್ಲಾಸ್ಮೇಟ್ ಇವಳು, ಅವ್ರ ಮನೆ ಪಕ್ಕದ ಮನೆ ಅವಳು ಬಂದಿದ್ದಾಳೆ, ಅವಳಿಗೊಂದು ತಿಂಡಿ ಮಾಡ್ಕೊಡಕ್ಕಾಗತ್ತೆ ಬಿಸಿ ಬಿಸಿಯಾಗಿ. ಆದರೆ ಸ್ವಂತ ತಂದೆ ತಾಯಿಂದ್ರು ಮನೇಲಿ ಕೂತ್ಕೊಂಡು ನಿಮ್ಮನ್ನು ಹೆತ್ತು ಹೊತ್ತು ಸಾಕಿ ಕಾಪಾಡಿರ್ತಕ್ಕಂಥವ್ರನ್ನ ಏನಾದರೂ ಹೋಗಿ ಬೀದಿ ಬಿಸಾಕಿದ್ರೆ ಏನು ಫುಟ್ಬಾಲ್ ಓದ್ದಂಗೆ ಇವತ್ತು ಈ ಗಂಡು ಮಗ, ಆಮೇಲೆ ಆ ಗಂಡು ಮಗ, ಈ ಮಗಳು ಆ ಮಗಳು. ಇದಕ್ಕೆ ಯಾವ ಕಾಲಕ್ಕೂ ಹೇಸಿಗೆ ನಿಮ್ಮ ಯೋಗ್ಯತೆಗಷ್ಟು ಬೆಂಕಿ ಹಾಕ್ತು. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ವಯಸ್ಸಾದ ದೊಡ್ಡವರು ಮನೇಲಿ ಇದ್ರೇನೆ ಆಶೀರ್ವಾದ. ಜಗಳ ಆಡಿ, ಬೇಡ ಅಂದಿಲ್ಲ, ಜಗಳ ಆಡದೆ ಇದ್ರೆ ಸಂಸಾರ ಅಲ್ಲ. ಜಗಳ ಆಡಿ ಸಾಯಂಕಾಲದಲ್ಲಿ ಆ ಜಗಳನ ಮರ್ತೋಗ್ಬೇಕು. ಮೊಮ್ಮಕ್ಕಳಿಗೆ ಅವ್ರ ಕತೆ ಹೇಳ್ತಾ ಇರ್ತಾರೆ, ರಾಮ ಯಾರು, ಕೃಷ್ಣ ಯಾರು, ಈ ಥರ ಇತ್ತಪ್ಪ ಕಬೀರ್ ದಾಸು ಅಂತ ಹೇಳಿ ಅದನ್ನ ಹೇಳಿದಾಗ ನಿಜವಾಗ್ಲೂ ಆ ಮಕ್ಕಳಿಗೆ ಒಂದು ಸಾಂಗತೆ ಸಂಸ್ಕಾರ ಬರುತ್ತೆ. ಇಲ್ಲದೆ ಇದ್ರೆ ಅಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ಗಂಡ ಪಾಡಿಗೆ ಗಂಡ, ಹೆಂಡತಿ ಪಾಡಿಗೆ ಹೆಂಡತಿ, ಅವಳ ಪಾಡಿಗಳು ಬಂದ್ಲು, ಇವನ್ ಪಾಡಿಗೆ ಇವ್ನು ಮಲ್ಕೊಂಡ, ಆ ಮಗು ಪಾಡಿಗೆ ಮಗು ಅನಾಥಿಯಾಗಿ ಬಿದ್ದಿದೆ ಆಯಾ ಜೊತೆ. ಏನು ಸಂಸಾರ ರೀ, ದರಿದ್ರ ಇದು. ಇಂಥ ಸಂಸಾರ ಖಂಡಿತ ಬೇಡ. ಒಗ್ಗಟ್ಟಾಗಿರ್ತಕ್ಕಂಥ ಸಂಸಾರ ಯಾವತ್ತೂ ಇರಬೇಕು. ಅಕಸ್ಮಾತ್ ಇನ್ನೂ ಆ ಭೇದ ಭಾವ ಅಷ್ಟು ಬೇಗ ನಾವು ಸೇರಿಸ್ಕೊಳಕ್ಕಾಗಿಲ್ವಾ, ಕನಿಷ್ಠ ಪಕ್ಷ ಒಂದು ವಾರಕ್ಕೊಂದ್ಸರಿ ಗೆಟ್ ಟುಗೆದರ್ ಸೇರಿಸ್ಕೊಂಡು ಸಂತೋಷ ಪಟ್ಟು ಆ ಆನಂದದಲ್ಲಿರ್ತಕ್ಕಂಥ ಸತ್ಯ ನಿಮ್ಮಲ್ಲಿ ಸೇರುತ್ತೆ. ನಿಜವಾಗ್ಲೂ ನಾನು ಹೇಳಿರ್ತಕ್ಕಂಥ ಈ ಮಾತ್ಯ ಸತ್ಯ ಅಂದ್ರೆ ನೀವೆಲ್ಲರೂ ಆ ಚಪ್ಪಾಳೆ ಮುಖಾಂತರ ಹೇಳಿ, ಇಲ್ಲದಿದ್ದ ಪಕ್ಷ ನಾನು ಹೇಳೋದು ಸುಳ್ಳು ಅಂತ ಗೊತ್ತಾಗುತ್ತೆ.